ಪ್ರಭಾವವು ಒಬ್ಬನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಶುದ್ಧನೇ ಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸುವೆ. ಶುದ್ಧನೇ ಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸುವೆ. ಪ್ರಿಯರು ಪ್ರಿಯರು ದಿನನಿತ್ಯ ಸ್ತುತಿಸುವ ಈಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಶುದ್ಧನೇ ಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಶುದ್ಧನೇ ಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸುವೆ.
ಏಸಯ್ಯ ಸ್ವಾಮಿ ಕರುಣೇಶ್ವರಿ ರಿಪಬ್ಲಿಕ್ ಡೇ ದಿವಸ ಸ್ವಾಮಿ ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ನಮ್ಮ ದೇಶದಲ್ಲಿ ಸ್ವಾಮಿ. ನಮ್ಮ ಸ್ವಾಮಿ ಪಟ್ಟಣದಲ್ಲಿ ದೇವರೇ ಯೇಸುವೆ ಸಭೆಯ ಎಲ್ಲ ಕುಟುಂಬಗಳ ಜೀವಿತದಲ್ಲಿ ಇದೇ ದಿನ ಸ್ವಾಮಿ ಕರ್ತನೇ ಯೇಸುವೆ ಬ್ರಿಟಿಷರ ಒಂದು ಬಾವುಟವನ್ನು ತೆಗೆದು ಹಾಕಲಾಯಿತು ಸ್ವಾಮಿ ಕರ್ತನೆ. ನಮ್ಮ ಭಾರತ ದೇಶದ ಸ್ವಾಮಿ ಕರ್ತನೆ ಬಾವುಟವನ್ನು ಹಾರಿಸಿ ಸಂವಿಧಾನವನ್ನು ರಚನೆ ಮಾಡಲಾಯಿತು ನಮ್ಮ ಕರ್ತನೆ. ಇದೇ ದಿನ ಸ್ವಾಮಿ ಈ ದಿನ ಸ್ವಾಮಿ ಕರ್ತನೆ ನಿನ್ನ ನಾಮವನ್ನು ದೇವರೇ ನಾವು ಪಟ್ಟಣದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಭಾಗಗಳಲ್ಲಿ ಮೇಲಕ್ಕೆತ್ತುತ್ತೇವೆ. ಈ ಸಮಯದಲ್ಲಿ ನಾನು ಬೇಡಿಕೊಳ್ತೇನೆ ಸಹೋದರಿ ಜ್ಯೋತಿ ನಮ್ಮ ಈ ದಿನ ಒಂದು ಗಣರಾಜ್ಯೋತ್ಸವದ ದಿನದ ಅಂಗವಾಗಿ ನಮ್ಮ ಸಭೆಯನ್ನು ನಮ್ಮ ದೇಶವನ್ನು ಕರ್ತನ ಬಳಿಯಲ್ಲಿ ತೆಗೆದುಕೊಂಡು ಈ ದಿನ ಸಂವಿಧಾನ ರಚನೆ ಆದಂತೆ ನಮ್ಮ ದೇಶದಲ್ಲೆಲ್ಲ ಎಲ್ಲ ಜನರು ಈ ಸಂವಿಧಾನವನ್ನು ಮತ್ತು ದೇವರ ವಾಕ್ಯ ನಮಗೂ ಕೂಡ ಆತ್ಮಿಕ ಜನರಿಗೆ ಸಂವಿಧಾನಾತ್ಮಕವಾಗಿ ಕೊಡಲ್ಪಟ್ಟಿದೆಯಲ್ಲ ಅವುಗಳನ್ನು ಎಲ್ಲರೂ ಕೈಗೊಂಡು ನಡೆಯುವಂತೆ ಕರ್ತನ ನಾಮವನ್ನು ಮೇಲಕ್ಕೆತ್ತುವಂತೆ ಈ ಸಮಯದಲ್ಲಿ ಮುಂದೆ ಬಂದು ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಅದೇ ಒಂದು ನಂಬಿಕೆಯಲ್ಲಿರೋಣ. ಈ ಸಮಯದಲ್ಲಿ ಕರ್ತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ಒಳ್ಳೆಯವನೇ ಸ್ವಾಮಿ, ಒಳ್ಳೆಯದನ್ನೇ ಮಾಡುವ ದೇವರೇ ಸ್ವಾಮಿ. ಅಪ್ಪ ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಕರ್ತನೆ ಸ್ವಾಮಿ ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದೆಯ ಸ್ವಾಮಿ. ದೇವರೇ ಈ ದಿನ ಗಣರಾಜ್ಯೋತ್ಸವದ ದಿನದಂದು ಸ್ವಾಮಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ರಾಜ. ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ಕರ್ತನೆ ನಮಗೆ ಸ್ವತಂತ್ರತೆಯನ್ನು ಕೊಟ್ಟು ದೇವರೇ ಬಿಡುಗಡೆಗೊಳಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವೆ. ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾರ್ಗಗಳಿಲ್ಲ ಸ್ವಾಮಿ, ಆದರೆ ನಮಗೋಸ್ಕರ ದೇವರೇ ನೀನು ಮಾರ್ಗವನ್ನು ಸಿದ್ಧಪಡಿಸಿದೀಯ ಕರ್ತನೆ. ಎಷ್ಟೋ ಜನರು ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕಾಗಿ ಕರ್ತನೆ ಯೇಸುವೆ ಹೋರಾಟಗಳನ್ನು ಮಾಡಿರುವಂತಹ ಕರ್ತನೆ ಆ ವ್ಯಕ್ತಿಗಳನ್ನು ಕೂಡ ದೇವರೇ ನೀನು ಮುಟ್ಟು ಸ್ವಾಮಿ, ನೀನು ಆಶೀರ್ವಾದ ಮಾಡು ಕರ್ತನೆ ಯೇಸುವೆ. ಈ ದಿನವನ್ನ ದೇವರೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ರಾಜ. ಬಂದಿರುವಂತ ಜನರನ್ನ ದೇವರೇ, ಬರಲಿಕ್ಕಿರುವಂತ ಜನರನ್ನ ಸ್ವಾಮಿ ನಿನ್ನ ಪಾದದಡಿಯಲ್ಲಿ ನಾನು ಒಪ್ಪಿಸ್ತೇನೆ ರಾಜ. ಬಲವಾದ ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಪ್ರಸನ್ನತೆ ಕರ್ತನೆ ಈ ಸ್ಥಳದಲ್ಲಿ ಇಳಿದು ಬರಲಿ ಎಂಬುದಾಗಿ ಬೇಡಿಕೋತೇನೆ ಅಪ್ಪ. ಕರ್ತನೆ ನೀನು ಹೇಳ್ತೀರಿ ಅಲ್ಲ ಸ್ವಾಮಿ ರಾಜ, ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಲಿ ಎಂಬುದಾಗಿ ದೇವ್ರೆ, ನಾವು ನಮ್ಮ ದೇಶಕ್ಕಾಗಿ ದೇವ್ರೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ರಾಜ್ಯಕ್ಕಾಗಿ ದೇವ್ರೆ ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ರಾಜ. ಭಾರತ ದೇಶವನ್ನ, ಈ ಕರ್ನಾಟಕ ರಾಜ್ಯವನ್ನ ನೀನು ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ರಾಜ. ಮನೆಗಳಲ್ಲಿ ಕರ್ತನೆ ಸುವಾರ್ತೆ ಮುಟ್ಟಬೇಕು ಸ್ವಾಮಿ. ಮನೆಗಳಲ್ಲಿ ಸುವಾರ್ತೆ ತಲುಪಬೇಕು ದೇವ್ರೆ. ಗಲ್ಲಿಗಳ ಸಭೆಗಳು ಸ್ಥಾಪಿಸಲ್ಪಡ್ಬೇಕ್ರಿ ದೇವ್ರೆ. ಅಂತ ಕಾರ್ಯವನ್ನ ದೇವ್ರೆ ನೀನು ಮಾಡುವುದಕ್ಕಾಗಿ ಸರ್ವಶಕ್ತರಾಗಿದ್ದೀರಿ ಸ್ವಾಮಿ ರಾಜ. ದೇವರೇ ಪೌಳಿಯ ಬಡಗಿನಲ್ಲಿ ನಿಂತುಕೊಂಡು ಕರ್ತನೆ ಪ್ರಾರ್ಥನೆ ಮಾಡುವಂತ ಮಕ್ಕಳನ್ನಾಗಿ ದೇವರೇ ನಮ್ಮನ್ನ ನೀನು ಮಾರ್ಪಡಿಸು ಸ್ವಾಮಿ ಕರ್ತನೆ. ದೇವರೇ ಕರ್ತನೆ ಏನೆಲ್ಲ ಶೋಧನೆಗಳು ಬಂದರೂ ಕೂಡ ಕರ್ತನೆ ಜಯವು ಯಾವಾಗಲೂ ಕರ್ತನೆ ನಿನ್ನ ಮಕ್ಕಳದೇ ಆಗಿದೆ ಸ್ವಾಮಿ. ಮೋಶೆ ಸೇವಕರನ್ನ ನೋಡಿದ ಹಾಗೆ ಸ್ವಾಮಿ, ಯಾವಾಗ ಕರ್ತನೆ ಅವರು 2 ಕೈಗಳನ್ನ ಮೇಲೆತ್ತಿಕೊಂಡು ಕರ್ತನೆ ನಿನ್ನ ಕಡೆಗೆ ಚಾಚುತ್ತಾ ಇದ್ದರು, ಆವಾಗ ಸ್ವಾಮಿ ಇಸ್ರಾಯೇಲ್ ಮಕ್ಕಳಿಗೆ ಜಯ ಉಂಟಾಗ್ತಾ ಇತ್ತು ಸ್ವಾಮಿ. ಹಾಗೆ ಕರ್ತನೆ ನಿನ್ನ ನಂಬಿ ಬಂದಿರುವಂತ ನಿನ್ನ ಮಕ್ಕಳಿಗೆ ಜಯವು ಯಾವಾಗಲೂ ಇರುವಂತದ್ದಾಗಿದೆ ಸ್ವಾಮಿ ಕರ್ತನೆ. ಅಪ್ಪ ಈ ದಿನದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜ. ಅಪ್ಪ ಸ್ವಾಮಿ
ಬಲವಾದ ನಿನ್ನ ಮಹಿಮೆ ಈ ಸ್ಥಳದಲ್ಲಿ ತುಂಬಲ್ಪಡಲಿ ಕರ್ತನೆ. Yes. ನಿನ್ನ ಪ್ರಸನ್ನತೆ ಈ ಸ್ಥಳದಲ್ಲಿ ತುಂಬಲ್ಪಡಲಿ ಕರ್ತನೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಘನಮಾನ ಮಹಿಮೆ ಮರ್ಯಾದೆ ಎಲ್ಲವೂ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್. Amen. 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 Hallelujah. Praise the Lord. Amen. Hallelujah. ಸೊ ಈ ದಿನ ನಮ್ಮೆಲ್ಲರಿಗೆ ಒಂದು ಸಂತೋಷದ ದಿನವಾಗಿದೆ. ಓಕೆ, ಯಾಕಂತಂದರೆ ಇದೇ ನಮಗೆ ಸ್ವಾತಂತ್ರ್ಯ ಸಿಕ್ಕು 3 ವರ್ಷಗಳಾದ ನಂತರ 1950ರಲ್ಲಿ ಇದೇ ಜನವರಿ 26ರಲ್ಲಿ ನಮ್ಮ ದೇಶಕ್ಕೆ ಒಂದು ಪ್ರತಿಯೊಬ್ಬ ಮನುಷ್ಯ ಈ ಪುಸ್ತಕದಲ್ಲಿ ಬರೆದಿರುವುದನ್ನು ಅನುಸರಿಸಿ ನಡಿಬೇಕೆಂಬುದಾಗಿ ನಮ್ಮ ದೇಶದಲ್ಲಿರುವವರೆಲ್ಲರೂ. ಸೊ ಹಾಗೆಯೇ ಈ ದಿನ ನಾವು ಅದನ್ನು ನೆನಪು ಮಾಡಿಕೊಳ್ಳೋಣ. ಆ ದಿನ ನಮಗೆ ಆ ಒಂದು ಸಂವಿಧಾನ ಕೊಡದೆ ಹೋಗಿದ್ರೆ ಇವತ್ತು ನಾವೆಲ್ಲ ಒಂದೇ ಜನರಾಗಿ ಭಾರತದಲ್ಲಿ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ದೇವರು ಆಯಾ ಕಾಲದಲ್ಲಿ ಜನರನ್ನು ಒಳ್ಳೆ ಕಾರ್ಯಗಳಿಗಾಗಿ ಪ್ರೇರಣೆ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ಆ ದಿನ ನಮಗೆ ಒಂದು ಪುಸ್ತಕವನ್ನು ಕೊಟ್ಟ ಹಾಗೆ ನಮ್ಮೆಲ್ಲ ಮನುಷ್ಯರಿಗಾಗಿ ದೇವರು ಬೈಬಲ್ ಅನ್ನುವಂಥ ಪುಸ್ತಕವನ್ನು ಕೊಟ್ಟಿದ್ದಾನೆ. ನಾವು ಅದನ್ನು ಕೂಡ ಅನುಸರಿಸುವರಾಗಬೇಕು. ಜಗತ್ತಿನ ಪ್ರತಿಯೊಬ್ಬ ಮೂಲೆ ಮೂಲೆಯಲ್ಲಿ ಯಾರೆಲ್ಲರಲ್ಲಿ ಕೆಂಪು ರಕ್ತ ಹರಡ್ತಾ ಇದೆಯೋ ಅವರೆಲ್ಲರಿಗೆ ದೇವರ ಪ್ರೀತಿಯ ಪತ್ರ ಇದು ಬೈಬಲ್ ಆಗಿದೆ. ಸೊ ಈ ಬೈಬಲನ್ನು ಓದುವಾಗ ನಾನು ಮನುಷ್ಯನಾಗಿ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಯಾರನ್ನು ಗೌರವಿಸಬೇಕು, ಯಾವುದನ್ನು ನಾನು ಅನುಸರಿಸಬಾರದು, ಎಲ್ಲವನ್ನ ದೇವರು ನಮಗೆ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ. ಮತ್ತು ಈ ದಿನ ಸ್ವಲ್ಪ ಮಕ್ಕಳು ಒಂದು ವೇಳೆ ಅವರು ಹೋಗಿದ್ರೆ ಗಣರಾಜ್ಯೋತ್ಸವ ದಿನದ ಒಂದು ಆಚರಣೆಗಾಗಿ ಬರ್ತಾರೆ. ಆದರೆ ನಾವು ನಮಗೆ ದೇವರು ಕೊಟ್ಟಿರುವಂಥ ಈ ಸ್ತುತಿ ಆರಾಧನೆಯ ದಿನವನ್ನು ನಾವು ಮಿಸ್ ಮಾಡಿಕೊಳ್ಳುವುದು ಬೇಡ. ಸೊ ಅದೇ ಸಮಯದಲ್ಲಿ ನಾವು ಈ ದಿನ ನಮ್ಮ ದೇಶವನ್ನು ನೆನಪು ಮಾಡಿಕೊಳ್ಳೋಣ. ದೇವರೇ, ನಮ್ಮ ದೇಶಕ್ಕೆ ನೀನು ಎಷ್ಟು ಪ್ರೀತಿ ಮಾಡ್ತೀಯಪ್ಪ. ಎಲ್ಲ ಜನರನ್ನು ನೀನು ಒಂದು ಒಳ್ಳೆ ನಿಯಮದ ಅಡಿಯಲ್ಲಿ ಇಡುವುದಕ್ಕಾಗಿ ಒಂದು ಒಳ್ಳೆ ಪುಸ್ತಕವನ್ನು ಕೊಟ್ಟಿದ್ದಿ. ಅದಕ್ಕೋಸ್ಕರ ನಮ್ಮ ದೇಶವನ್ನು ನೀನು ಆಶೀರ್ವದಿಸು. ಎಲ್ಲ ಜನರು ಈ ದಿನದಿಂದ ಸ್ವಾಮಿ ಕರ್ತನೆ ಈ ಸಂವಿಧಾನವನ್ನು ಅನುಸರಿಸುವಂತೆ ಅದ್ಭುತ ಮಾಡಪ್ಪ ಎಂಬುದಾಗಿ ಒಂದು ಒಳ್ಳೆ ಮನಸ್ಸನ್ನು ಕೊಡಪ್ಪ ದೇವರೇ ಎಂಬುದಾಗಿ ನಾವು ಅದನ್ನು ಕೂಡ ಪ್ರಾರ್ಥನೆ ಮಾಡೋಣ. ಈ ದಿನ ನಾವೆಲ್ಲರೂ ನಮ್ಮ ದೇವರನ್ನು ನೆನಪು ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಒಂದು ನಿಮಿಷ ನಾವು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಮುಂದೆ ಬರೆಯೋಣ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ.
perfetta bacia, युगो से युगों तक महिमा के सिंहासन पर बैठा बादशाह, युगो से युगों तक है राजा। महिमा के सिंहासन पर बैठा बादशाह, युगो से युगों तक। वो है महान सर्वशक्तिमान, उसके हुकुमात और उसका ही प्रताप सदा। राजा ವಾದ್ಯಗಳು ನುಡಿಸುವ ಹಾಗೆ ನಮ್ಮ ದೇವರನ್ನ ನಾವು ಮಹಿಮೆ ಪಡಿಸಬಹುದು. ಹೌದು ದೇವರ, ನೀನು ಉನ್ನತನಾಗಿದ್ದಿ, ಸಿಂಹಾಸನಾರೂಢನಾಗಿದ್ದಿ, ರಾಜಾದಿ ರಾಜನಾಗಿದ್ದಿ. ನಿನ್ನ ಸಿಂಹಾಸನ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಇರುವಂಥದ್ದು. ಅದನ್ನು ಯಾರು ಕೂಡ ಕೆಳಗಡೆ ನಿನ್ನನ್ನು ಹಾಕ್ಲಿಕ್ಕಾಗುವುದಿಲ್ಲ. ನೀನೇ ಒಬ್ಬನನ್ನ ಮೇಲಕ್ಕೆ ಎತ್ತುವೆ, ನೀನೇ ಒಬ್ಬನನ್ನ ಕೆಳಗಡೆ ಹಾಕುವೆ ಕರ್ತನೆ. ನಿನ್ನ ಮುಂದೆ ಸ್ವಾಮಿ ಎಲ್ಲ ಸ್ವಾಮಿ ಸೃಷ್ಟಿ ತಲೆ ಬಾಗ್ತದೆ ಕರ್ತನೆ ಯೇಸುವೆ. ಊರಿಯಲ ರಮನ ಗದರದರ ಬಲದವ लहरों से ऊंचाई से ऊंचाई लहरों से यहोवा है महान। ऊंचाई से ऊंचाई युगों से युगों तक महिमा के सिंहासन पर बैठा बादशाह, युगों से युगों तक है राजा। महिमा के सिंहासन पर बैठा बादशाह, हो गए महान सर्वशक्तिमान, उसके हुकुमात और उसका ही प्रताप सदा। राजा ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ದೇವರೇ, ನೀನು ಯುಗ ಯುಗ ತಲತಲಾಂತರಕ್ಕೂ ಇರುವ ದೇವರು ಕರ್ತನೆ ಯೇಸುವೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಹಾಗೆ ನಮ್ಮ ದೇವರನ್ನು ನಾವು ಮಹಿಮೆ ಪಡಿಸೋಣ. ಯಾರು ಸತ್ಯವೇದವನ್ನು ಓದ್ತಾರೋ, ಯಾರು ಕೀರ್ತನೆ ಗ್ರಂಥಗಳನ್ನು ಓದ್ತಾರೋ, ಅವರು ದೇವರನ್ನು ಯಾವಾಗಲೂ ಮಹಿಮೆ ಪಡಿಸುವವರಾಗಿದ್ದಾರೆ. ಅವರು ಯಾವಾಗಲೂ ದೇವರನ್ನು ಉನ್ನತವಾಗಿ ಮೇಲಕ್ಕೆತ್ತುವವರಾಗಿದ್ದಾರೆ. ಯಾರು ಪುಸ್ತಕದ ತಿಳುವಳಿಕೆ ಇಲ್ಲ, ಯಾರಿಗೆ ಕೀರ್ತನೆಗಳ ತಿಳುವಳಿಕೆ ಇಲ್ಲ, ಯಾರಿಗೆ ಸ್ತುತಿಯ ಅರಿವಿಲ್ಲ, ಅವರು ಯಾರು ಯೆಹೋವನನ್ನು ಆರಾಧನೆ ಮಾಡುವುದಿಲ್ಲ, ಅವರು ಮೇಲಕ್ಕೆ ಆತನ ನಾಮವನ್ನು ಎತ್ತುವುದಿಲ್ಲ. ಆದರೆ ನಾನಾದರೂ ನೀನಾದರೂ ಆತನ ಘನತೆಗೋಸ್ಕರ ಉಂಟು ಮಾಡಲ್ಪಟ್ಟಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನಗೆ ಸ್ತೋತ್ರಪ್ಪ ಕರ್ತನೆ ಯೇಸುವೆ. ವಿ ಲವ್ ಯು ಲಾರ್ಡ್, ವಿ ಪ್ರೈಸ್ ಯು ಲಾರ್ಡ್ ಜೀಸಸ್. ದೇವರೇ, ಯುಗ ಯುಗಕ್ಕೂ ಇರುವ ದೇವರೇ, ನಿನಗೆ ಸ್ತೋತ್ರಪ್ಪ ಕರ್ತನೆ ಯೇಸುವೆ. ಈ ದಿನ ಸ್ವಾಮಿ ನಿನ್ನ ಸಿಂಹಾಸನ ತಲತಲಾಂತರಕ್ಕೂ ಇರುವಂಥದ್ದಪ್ಪ ಕರ್ತನೆ ಯೇಸುವೆ. ನೀನೇ ರಾಜರನ್ನ ಸ್ಥಾಪಿಸುವವನು, ನೀನೇ ರಾಜರನ್ನ ಕೆಳಗಡೆ ಹಾಕುವವನು ಕರ್ತನೆ ಯೇಸುವೆ.
ನನ್ನ ಚಿಂತೆಯೆಲ್ಲ ತೀರಿದಯ್ಯ, ಎಂದವಲ್ಲೇ ದೇವರು ಏಸಯ್ಯ. ನನ್ನ ಎಲ್ಲರೂ ಸೇರಿ ನನ್ನ ಚಿಂತೆಯಲ್ಲ ಹಾಗೆ. ಹೌದು ದೇವರೇ ಯೇಸುವೆ, ನನ್ನ ಚಿಂತೆಗಳೆಲ್ಲ ತೀರಿ ಹೋದವು ಸ್ವಾಮಿ. ನನ್ನ ಮೇಲೆ ಹಾಕಲ್ಪಟ್ಟಂತ ಬಂಧನವನ್ನ ದೇವರೇ ನೀನು ಮುರಿದು ಹಾಕಿದ್ಯಲ್ಲಪ್ಪ, ಕತ್ತುಗಳನ್ನ ನೀನು ಬಿಚ್ಚಿ ಹಾಕಿದ್ಯಲ್ಲಕ್ಕಾಗಿ ಸ್ತೋತ್ರಪ್ಪ.
ಒಬ್ಬನೇ. ನಿನ್ನ ಪ್ರೀತಿ ಒಂದೇ ನನಗೆ ಸಾಕಪ್ಪ ಯೇಸುವೆ. ನಿನ್ನ ಪ್ರೀತಿ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ಆ ಯೇಸುವಿಗೆ ಹೇಳೋಣ ಈ ಸಮಯದಲ್ಲಿ, ನಿನ್ನಯೇ ನನಗೆ ಸಾಕು ಅಯ್ಯ, ನಿನ್ನ ಪ್ರೀತಿಯೇ, ನಿನ್ನ ಪ್ರೀತಿ ನಿನ್ನ ನೆರಳಲ್ಲೇ ಬದುಕುವೆ. ನಿನ್ನ ಪ್ರೀತಿಯೇ, ನಿನ್ನ ಪ್ರೀತಿಯೇ ನನಗೆ ಸಾಕು ಒಡೆಯ, ನಿನ್ನ ನೆರಳಲ್ಲೇ ಬದುಕುವೆ. ನಿನ್ನ ಪ್ರೀತಿಯೇ, ನಿನ್ನ ಪ್ರೀತಿಯೇ ನನಗೆ ಸಾಕು ಒಡೆಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಒಡೆಯ, ನಿನ್ನ ನಡೆಸುವ ನನ್ನ ಕುರುಬನೇ, ವಾಣಿಯೇ ಯೆಸಯ್ಯ. ನನ್ನ ಕುರುಬನೇ, ವಾಣಿಯೇ ಆರಾಧನೆ, ಆಶ್ರಯವು ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರ ನೀನೇ ಸಯ್ಯ. ಆರಾಧನೆ ಯೇಸುವೆ ನಿನಗೆ ಸ್ತೋತ್ರ, ಯೇಸುವೆ ನಿನಗೆ ಸ್ತೋತ್ರ. ಮಹಿಮೆಯ ದೇವರೇ ನಿನಗೆ ಸ್ತೋತ್ರಪ್ಪ. ರಾಜ್ಯಾಧಿರಾಜ ನನ್ನನ್ನು ನಡೆಸುವ ಕರ್ತನೆ, ನಮ್ಮನ್ನು ಅಭಿಷೇಕಿಸುವ ದೇವನೇ ನಿನಗೆ ಸ್ತೋತ್ರ, 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 ಸ್ತೋತ್ರ ದೇವರೇ. ಓರಿ ಕಲದ ಬರಗದ ನನ್ನ ಬಶಿಗೆದರೆ ಬರಗದರ ಬರಗದರ ಬಲರಬ. ಓ ಯೆಸಯ್ಯ, ಥ್ಯಾಂಕ್ ಯು ಜೀಸಸ್. ಈ ದಿನ ಸ್ವಾಮಿ ಕರ್ತನೆ, ನೀನೊಬ್ಬನೇ ಹೆಚ್ಚಾಗಬೇಕು, ನಾವು ಕಡಿಮೆ ಆಗಬೇಕಪ್ಪ. सबसे मगा
बलवान बनाए, दुश्मनों को वही गिराए, दुश्मन को भी माफ कराए, टूटे रिश्ते सगी हो जाए। एक नाम सबसे महान, एक नाम है यीशु, यीशु ही वो नाम है। एक नाम है यीशु, यीशु ही वो नाम है। एक नाम है यीशु, यीशु ही वो नाम है। एक नाम है यीशु, यीशु ही वो नाम है। एक नाम सबसे महान, मंदिर सबका। ಒಂದೇ ಒಂದು ನಾಮ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ. ಒಂದೇ ಒಂದು ನಾಮ, ನಾವು ಬಂಜೆಯರಾದಾಗ ಆತನು ಮಕ್ಕಳನ್ನು ಕೊಡುವವನಾಗಿದ್ದಾನೆ. ಈಗಲೇ ಧ್ವನಿ ಎತ್ತಿ ಕೂಗು, ಹೌದಿಲ್ಲಿದ್ದೇನೆ, ನನ್ನ ಬಂಜೆತನವನ್ನು ನೀಗಿಸು యేసయ్ಯ. ಮುಂದಿನ ಸಲ ಬರುವಾಗ ಮಕ್ಕಳೊಂದಿಗೆ ಬರಬೇಕು ಕರ್ತನೆ. ಮುಂದಿನ ಸಲ ಬರುವಾಗ ಆಶೀರ್ವಾದದಿಂದ ಬರಬೇಕು ಕರ್ತನೆ. ಎಲ್ಲ ಕೆಟ್ಟು ಹೋದ ಪರಿಸ್ಥಿತಿಯಲ್ಲಿ ಸುಧಾರಣೆಯಾಗಿ ನಾನಿಲ್ಲಿ ಬರಬೇಕು ಕರ್ತನೆ. ಓ ರಿಯಲರ ಬರಗದರರ ಬರರ ಬರಗದರರ ಬರಗದರ, ಓ ರಿಯಲರ ಬರಗದರರ ಬರಗದರರ. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ನಾವು ದೇವರ ಕಡೆಗೆ ದೃಷ್ಟಿಸೋಣ. ನಮ್ಮ ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಕೆಲವರಿಗೆ ಇದೇನಪ್ಪ, ಇವರು ಏನು ಹಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಅನ್ನಿಸ್ಬಹುದು. ನೀವು ಹೊಸದಾಗಿರುವಾಗ ಹಾಗೆಯೇ ಅನ್ನಿಸ್ತದೆ, ಆದರೆ ಹಾಗೆ ಬರ್ತಾ ಇರ್ರಿ. ಆ ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡ್ತಾನೆ ಇರ್ತಾನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಸಮಯದಲ್ಲಿ ನಾವು ಅಪೇಕ್ಷಿಸೋಣ, ಈ ದಿನ ದೇವರು ನನ್ನನ್ನು ಮುಟ್ತಾನೆ ಎಂಬುದಾಗಿ. ಹಾಲೆಲೂಯ. ಬಲವೆಲ್ಲ ನನ್ನ ಬಲವೆಲ್ಲ యేసయ్య, ಬಲವೆಲ್ಲ యేసయ్య, ನನ್ನ ಬಲವೆಲ್ಲ యేసయ్య. ಯಾರಾದರೂ ಹಾಡ್ತೀರಾ ಈ ಸಮಯ? ನನ್ನ ಶಕ್ತಿ ಬಲವೆಲ್ಲ యేసయ్య, ಬಲವೆಲ್ಲ యేసయ్య. ಯೇಸುವಿಗೆ ಹೇಳೋಣ, ನೀನೇ ನನ್ನ ಬಲ. ಬಲವೆಲ್ಲ యేసయ్య, ನನ್ನ ಬಲವೆಲ್ಲ యేసయ్ಯ. ಏಳುವ ಅಲೆಗಳಲ್ಲೂ ಮುಳುಗುವ ದೋಣಿಯಲು, ಏಳುವ ಅಲೆಗಳಲ್ಲೂ ಮುಳುಗುವ ದೋಣಿಯಲು ನಾವಿಕ ನೀ యేసయ్య, ಸಹಾಯ ನೀ యేసయ్య, ನಾವಿಕ ನೀ యేసయ్య, ಸಹಾಯ ನೀ యేసయ్య. ಬಲವೆಲ್ಲ యేసయ్ಯ, ನನ್ನ ಬಲವೆಲ್ಲ యేసయ్య, ಬಲವೆಲ್ಲ యేసయ్ಯ, ನನ್ನ ಬಲವೆಲ್ಲ యేసయ్ಯ.
मैं थकान हुआ और निर्बल भी हुआ, जब मैं थकान हुआ और निर्बल भी हुआ, तूने ही चंगा किया। यहोवा शाबोत मेरा, तूने ही चंगा किया। यहोवा शाबोत मेरा, तू मेरा बल है प्रभु, तू सर्व बल है प्रभु, तू मेरा बल है प्रभु, तू सर्व बल है प्रभु। मेरा जीवन तू ही प्रभु, मेरा प्यार भी तू ही प्रभु, मेरा जीवन तू ही प्रभु, मेरा प्यार भी तू ही प्रभु। खूबसूरती तू ही प्रभु, मेरा सब कुछ है तू ही प्रभु। खूबसूरती तू ही प्रभु, मेरा सब कुछ है तू ही प्रभु। तू मेरा बल है प्रभु, तू सर्व बल है प्रभु, तू मेरा बल है प्रभु, तू सर्व बल है प्रभु। ನನ್ನ ಜೀವನ ನೀಯೇಸಯ್ಯ, ನನ್ನ ಪ್ರೀತಿಯು ನೀಯೇಸಯ್ಯ. ಎಲ್ಲರೂ ಹಾಡಿಕೊಳ್ಳೋಣ. ನನ್ನ ಜೀವನ ನೀಯೇಸಯ್ಯ, ನನ್ನ ಪ್ರೀತಿಯು ನೀಯೇಸಯ್ಯ. ನನ್ನ ಜೀವ ನೀಯೇಸಯ್ಯ, ನನ್ನ ಜೀವ ನೀಯೇಸಯ್ಯ, ನನ್ನ ಪ್ರೀತಿ ನೀಯೇಸಯ್ಯ, ನನ್ನ ಜೀವ ನೀಯೇಸಯ್ಯ, ನನ್ನ ಪ್ರೀತಿ ನೀಯೇಸಯ್ಯ, ನನ್ನ ಸುಂದರತೆ ನೀಯೇಸಯ್ಯ, ನನ್ನೆಲ್ಲವೂ ನೀಯೇಸಯ್ಯ, ನನ್ನ ಸುಂದರತೆ ನೀಯೇಸಯ್ಯ, ನನ್ನೆಲ್ಲವೂ ನೀಯೇಸಯ್ಯ. ಬಲವೆಲ್ಲ ನೀಯೇಸಯ್ಯ, ನನ್ನ ಬಲವೆಲ್ಲ ನೀಯೇಸಯ್ಯ, ನನ್ನ ಬಲವೆಲ್ಲ ನೀಯೇಸಯ್ಯ, ನನ್ನ ಬಲವೆಲ್ಲ ನೀಯೇಸಯ್ಯ. ವಾದ್ಯಗಳು ನುಡಿಸುವಾಗ ನಮ್ಮ ಯೇಸುವಿನೊಟ್ಟಿಗೆ ನಾವು ಮಾತನಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಯೇಸುವನ್ನ, ನಮ್ಮ ಯೇಸು ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ. ನಾವು ಆತನನ್ನ ಈ ಎರಡು ಕಣ್ಣುಗಳಿಂದ ನೋಡಲಿಕ್ಕೆ ಸಾಕಾಗುವುದಿಲ್ಲ. ನಮ್ಮ ಕಣ್ಣುಗಳು ಮೊದಲು ಆತನ ಮಾತುಗಳ ಕಡೆಗೆ ಹೋಗಬೇಕು. ನಮ್ಮ ಕಿವಿಗಳು ಮೊದಲು ಆತನ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. ಆಗ ನಮಗೆ ಪವಿತ್ರಾತ್ಮನು ಆತನನ್ನು ಪರಿಚಯಿಸ್ತಾನೆ.
ಆತನು ಎಷ್ಟು ಉನ್ನತನಾಗಿದ್ದಾನೆ ಎಂಬುದಾಗಿ. ಆಗ ನೀನು ಆ ಉನ್ನತನಾದ ದೇವರನ್ನ ನೀನು ಆರಾಧನೆ ಮಾಡಲಿಕ್ಕೆ ಹೋಗ್ತೀಯ. ಅದಕ್ಕೋಸ್ಕರ ನಿನಗೆ ಆ ಯೇಸುವಿನ ಪರಿಚಯ ಮಾಡಿಸುವುದಕ್ಕಾಗಿಯೇ ಆ ದೇವರು ಈ ಕಾಲದಲ್ಲಿ, ಮೊದಲಿನ ಕಾಲದಲ್ಲಿ ಸುವಾರ್ತೆಯನ್ನು ಇಟ್ಟನು. ಸುವಾರ್ತೆಯೊಂದಿಗೆ ಸುವಾರ್ತೆಗೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಇಟ್ಟನು. ನೀನು ಅದನ್ನು ಹಾಡುವಾಗ, ಆತನಿಂದ ಕೇಳಿಸಿಕೊಳ್ಳುವಾಗ ನೀನು ಆತನನ್ನು ನೋಡಲಿಕ್ಕಾಗಿ ಸಾಧ್ಯವಾಗ್ತದೆ ಸಹೋದರ ಸಹೋದರಿ. ನನ್ನ ಕಾಲು ಜಾರಿನ ನನ್ನ ಜೀವದ ಪ್ರತಿ ಮಾಡು ಸರಿಪಡಿಸುವರಂತಂದೆ. ನನ್ನ ಕಾಲು ಜಾರಿನ ನನ್ನ ಜೀವದ ಪ್ರತಿ ಮಾಡು ಸರಿಪಡಿಸುವರಂತಂದೆ. ಹಗಲು ಸೂರ್ಯವಾದೆಯಾಗಲಿ, ರಾತ್ರಿ ಚಂದ್ರವಾದೆಯಾಗಲಿ, ನನ್ನದಂತೆ ಕಾಯುವ ನಿನ್ನ ಪ್ರೇಮ. ಹಗಲು ಸೂರ್ಯವಾದೆಯಾಗಲಿ, ರಾತ್ರಿ ಚಂದ್ರವಾದೆಯಾಗಲಿ, ಗಗನದಂತೆ ಕಾಯುವ ನಿನ್ನ ಪ್ರೇಮ. ಒಂದು ದಿನ ನನ್ನ ಅನಾರೋಗ್ಯದಲ್ಲಿ ಬಿಡಲಿಲ್ಲ ಯೇಸು. ಒಂದು ದಿನ ನಾನು ಜನರ ಮುಂದೆ ನಾಚಿಕೆ ಪಡುವಂತೆ ಮಾಡಲಿಲ್ಲ. ಯೇಸಯ್ಯ, 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 ಯೇಸಯ್ಯ.
ಆ ಯೇಸುವಿಗೆ ಹೇಳೋಣ, ನನ್ನ ತಂದೆ ನೀನೇ ಆಗಿದ್ಯಪ್ಪ ಕರ್ತನೆ. ವಾದ್ಯಗಳು ನುಡಿಸ್ತಾ ಇರುವ ಹಾಗೆ ಅಷ್ಟೇ ಹೇಳ್ರಿ, ಹಾಡ್ತಾ ಇರ್ರಿ. ನಿಮ್ಮ ಕಣ್ಣುಗಳನ್ನ ಮುಚ್ಚ್ರಿ, ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಕೈಗಳನ್ನೆತ್ರಿ. ಹಾಡ್ರೆ ಈ ಸಮಯದಲ್ಲಿ ನೀವು ಹಾಡುವಾಗ ಏನೋ ಒಂದು ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ನೀವೆಲ್ಲ ಪದವಿಯನ್ನು ಮರೆತು ನನ್ನ ತಂದೆ ನೀನೇ ಎಂಬುದಾಗಿ ಮಗನ ಹಾಗೆ ಹೇಳಿ. ಜೊತೆ ಇರುವ ತಂದೆ ಸಾವಿರ ಜನರ ಬಲಕ್ಕೆ ಇದ್ದರೂ ಬೀಳಬಹುದು, ಎಡಬಾರೆ ಸಾವಿರ ಜನರ ಬಲಕ್ಕೆ ಇದ್ದರೂ ಬೀಳಬಹುದು, ಎಡಬಾರೆ ತಂದೆ, ಎಲ್ಲ ಮಹಿಮೆ ನಿನಗೆ ಸ್ವಾಮಿ ಕರ್ತನೆ. ಈ ದಿನ ಸ್ವಾಮಿ ಕರ್ತನೆ, ನಿನ್ನ ಪ್ರಸನ್ನತೆ ಬಲವಾಗಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದನ್ನು ನಾವು ನಂಬ್ತೇವೆ ಕರ್ತನೆ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಈ ದಿನ ಸ್ವಾಮಿ ಕರ್ತನೆ, ಪ್ರಪಂಚಕ್ಕೆ ಈ ದಿನ ಸ್ವಾಮಿ ಕರ್ತನೆ ಒಂದು ಉಲ್ಲಾಸ ಪಡುವಂಥದ್ದು, ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವಂಥದ್ದಾಗಿದ್ದು ಕೂಡ ಇದು ಸ್ವಾಮಿ ಕರ್ತನೆ
ನಮ್ಮೆಲ್ಲರಿಗೆ ಒಂದು ಸಂತೋಷದ ದಿನ ಕರ್ತನೆ. ಸತ್ತವರೊಳಗಿಂದ ಮೂರನೇ ದಿನದಲ್ಲಿ ಎದ್ದು ಬಂದು ಒಂದು ಸಮಾಧಾನ, ಸಂತೋಷ, ನಿರೀಕ್ಷೆಯ ಸುದ್ದಿಯನ್ನ ನಮಗೆ ಕೊಟ್ಟವನೇ, ನಿನಗೆ ಸ್ತೋತ್ರಪ್ಪ. ಇದೇ ರವಿವಾರ ದಿನ ನೀನು ಎದ್ದು ಬಂದಂತ ಕರ್ತನಾಗಿದ್ದೆ. ನಮ್ಮನ್ನ ವಾಕ್ಯಗಳಿಂದ ಕಟ್ಟು ದೇವ್ರೆ, ನಂಬಿಕೆಯಲ್ಲಿ ಕಟ್ಟು ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನ ನಡೆಸು ದೇವ್ರೆ. ನೀನು ನಮ್ಮನ್ನು ಭೇಟಿ ಕೊಡುವುದಾದ್ರೆ ಕರುಣೆಯಿಂದ ಭೇಟಿ ಕೊಡಪ್ಪ ದೇವ್ರೆ. ಥ್ಯಾಂಕ್ ಯು ಜೀಸಸ್. ಮುಂದೆ ನಮ್ಮನ್ನು ಬಲಪಡಿಸು, ನಮ್ಮನ್ನು ಅಭಿಷೇಕಿಸು, ನಮ್ಮ ಜೊತೆ ಮಾತನಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೆನ್, ಆಮೆನ್. ಸಭೆಯೇ ಆಮೆನ್. ಸಮಯದಲ್ಲಿ ಕುಳಿತುಕೊಳ್ಳೋಣ. ದೇವರು ನಮಗೆ ಇಟ್ಟಿರುವ ಸಂಗತಿಗಳನ್ನು ನಾವು ಹೊಂದಿಕೊಳ್ಳೋಣ ಈ ಸಮಯದಲ್ಲಿ.